ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ಇನ್ನೇನು ಬೆಳಗಾವಿ ಅಧಿವೇಶನ ಶುರುವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಅನೇಕ ವಿಷಯಗಳನ್ನೆತ್ಕೊಂಡು ಹೋರಾಟ ನಡೆಸಿ ಜನಾಭಿಪ್ರಾಯ ರೂಪಿಸುವುದಕ್ಕೆ ವಿಪಕ್ಷಗಳು ಸಿದ್ಧವಾಗಿದ್ದಾವೆ ಅನ್ನುವ ಮಾಹಿತಿ. ಇಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಆರ್ ಅಶೋಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಅವರನ್ನು ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಆರ್ ಅಶೋಕ್ ಅವರೇ. ರಾಜ್ಯ ಸುಭಿಕ್ಷವಾಗಿದೆ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಜೋಡೆತ್ತಿನ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊಂದಾಣಿಕೆಯ ಆಡಳಿತ ನಡೆಸ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಹೋರಾಟ ಮಾಡೋದಕ್ಕೆ ಏನು ವಿಷಯ ಇದೆ ವಿಪಕ್ಷಗಳಿಗೆ ಅನ್ನೋದು ನನ್ನ ಮೊದಲ ಪ್ರಶ್ನೆ. ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಅನ್ನೋದು ಫಸ್ಟ್ ಪ್ರಶ್ನೆ. ಸುಭಿಕ್ಷತೆ ಆಮೇಲೆ, ಸತ್ತ ಮೇಲೆ ತಿಥಿ ಮಾಡಿದಾಗ ಎಲ್ಲ ಊಟ ಹಾಕಿರ್ತಾರಲ್ಲ, ಸುಭಿಕ್ಷತೆ ಇರ್ತೈತೆ. ಇದು ಸತ್ತೋಗಿರೋ ಸರ್ಕಾರ. ಕಳೆದ 1 ವರ್ಷದಿಂದನೂ ಕೂಡ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೆ ಗೊತ್ತಿದೆ? ನೀವು ಅಂತೀರಿ ವಿಪಕ್ಷಗಳಿಗೆ ಹಾಗೆ ಕಾಣಿಸುತ್ತೆ. ಸಿದ್ದರಾಮಯ್ಯನವರು ನಮ್ಮ ಸಿ ಎಂ ಅಪ್ಪ, ನಮಗೆ ಗೊತ್ತಿದೆ. ಸಿದ್ದರಾಮಯ್ಯ ಹೇಳ್ತಾ ಇದ್ದಾರಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರಲ್ಲ, ಇಂಗ್ಲೀಷ್ ಚಾನಲ್ಗೆ ಬೈಟ್ ಕೊಟ್ಟಿದ್ದಾರಲ್ಲ. 6 ಜನದ ಮಧ್ಯೆ ತೀರ್ಮಾನ ಆಗಿದೆ, ಅಗ್ರಿಮೆಂಟ್ ಆಗಿದೆ. ಅವ್ರ ಎಮ್ ಎಲ್ ಎಗಳಕ್ಕೆ ನಾನು ಹೇಳ್ತಾ ಇಲ್ಲ. ಬಿ ಜೆ ಪಿ ಹೇಳಿದ್ರೆ ಬಿ ಜೆ ಪಿಯವರು ಸೃಷ್ಟಿ ಮಾಡ್ತೀರಾ ಅಂತ. ಕಾಂಗ್ರೆಸ್ ಎಮ್ ಎಲ್ ಎ ಹೇಳ್ತಾ ಇದ್ದಾರೆ, ರಾಮನಗರದ ಎಮ್ ಎಲ್ ಎ ಹೇಳ್ತಾ ಇದ್ದಾರಲ್ಲ, ಕೂಲಿ ಕೊಡಿ. ನಾನು ಹೇಳ್ಕೊಟ್ಟಿದ್ನ ರಾಮನಗರದ ಎಮ್ ಎಲ್ ಎಗೆ, ಕಾಂಗ್ರೆಸ್ ಎಮ್ ಎಲ್ ಎಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ದಾವಣಗೆರೆ ಎಮ್ ಎಲ್ ಎ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಚನ್ನಗಿರಿ ಎಮ್ ಎಲ್ ಎ, ನೀವು ಚನ್ನಗಿರಿ, ದಾವಣಗೆರೆ ಜಿಲ್ಲೆ. ಮತ್ತು ಖರ್ಗೆ ಅವರು ಹೇಳ್ತಾರೆ, ನಾನು ಭಾಳ ಬೇಸರ ಆಗೋಟಿದೆ, ಬೆಂಗಳೂರು ಬಂದು ಮಾಧ್ಯಮನ ಎದುರಿಸೋಕ್ಕೆ ಬೇಸರ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಇವೆಲ್ಲ ಸುಳ್ಳ? ಸರ್ಕಾರ ಒಂದು ಒಗ್ಗಟ್ಟಿನ ಪ್ರಯತ್ನ, ನೀವು ಹೇಳ್ದಲ್ಲ ಜೋಡೆತ್ತು ಅಂತಂದರೆ, ಜೋಡೆತ್ತು ಇಡ್ಲಿ ಸಾಂಬಾರು ತಿಂದುಬಿಟ್ರೆ ಹೋಗಿ ಮನೆಯಲ್ಲಿ ಯಾರ್ದೋ ಮನೆಯಲ್ಲಿ, ಸಿದ್ದರಾಮಯ್ಯನವ್ರ ಮನೆಯಲ್ಲೋ ಅಥವಾ ಡಿ ಕೆ ಶಿವಕುಮಾರ್ ಮನೆಯಲ್ಲೋ ನಾಟಿ ಕೋಳಿ ತಿಂದುಬಿಟ್ರೆ ಒಂದಾಗಲ್ಲ. ಇಡ್ಲಿ ಸಾಂಬಾರು ಒಂದಾಗ್ಬೋದು, ನಿಮ್ಮ ಮನಸ್ಸುಗಳು ಒಂದಾಗಿದೆಯಾ? ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಕಣ್ಣಲ್ಲಿ ಕಣ್ಣಿಟ್ಟು ಒಬ್ಬರು ನೋಡಿ ಮಾತಾಡಿಸೋ ಅಂಥ ಸ್ಥಿತಿಯಲ್ಲಿ ಇವತ್ತು ಇದೆಯಾ ರಾಜ್ಯ? ಯಾಕೆ ಮಾಡಬೇಕಾಯ್ತು ಸಭೆ? ವಿರೋಧ ಪಕ್ಷನ ಎದುರಿಸೋಕ್ಕೆ ಸಭೆ ಯಾಕೆ ಮಾಡಬೇಕಾಯ್ತು? ಕ್ಯಾಬಿನೆಟ್ ಯಾಕೆ ಮಾಡಬೇಕಾಯಿತು? ಒಗ್ಗಟ್ಟಾಗಿ ಎದುರಿಸೋಣ ಬಿ ಜೆ ಪಿಯವ್ರನ್ನ ಹೇಗೆ ಬೇಕಾಗಿತ್ತು? ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಅದಕ್ಕೋಸ್ಕರ ಇವತ್ತು ಒಗ್ಗಟ್ಟು ತೋರಿಸೋವಂಥ ತೋರಿಕೆಯ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ. ಇಷ್ಟು ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತುಗಳನ್ನು ನೋಡಿ, ಒಂದು ಸಲನಾದರೂ ನಾನು ಮುಖ್ಯಮಂತ್ರಿ ಆಗಬೇಕು, ಅರ್ಧಕ್ಕೆ ಸಿದ್ದರಾಮಯ್ಯನವ್ರು ಕೆಳಗೆ ಎಲ್ಲರೂ ಹೇಳ್ತಾರೆ. ಅವರು ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ಒಂದು ಇಂಗ್ಲೀಷ್ ಚಾನಲ್ಗೆ ಹೇಳಿದ್ದು ಬಿಟ್ಟರೆ, ಅದು ಏನು ಅಂಡರ್ಸ್ಟ್ಯಾಂಡಿಂಗೋ ಗೊತ್ತಿಲ್ಲ. ಅದು ಅಷ್ಟು ಹೇಳಿದ್ದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ನನ್ನ ನಿಷ್ಠೆ, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಅನ್ನೋ ಥರನೇ ಇದ್ದಾರೆ. ಅವರೆಲ್ಲ ಮಾತಾಡಿದ್ದಾರೆ. ನಾನು ಅಸೆಂಬ್ಲಿಯಲ್ಲೇ ಕೇಳಿದ್ನಲ್ಲ, ಮುಂದಿನ ಬಡ್ಜೆಟ್ ಯಾರು ಮಂಡನೆ ಮಾಡ್ತಾರೆ ಅಂತ ಹೇಳಿದೆ, ಕಾಂಗ್ರೆಸ್ ಪಾರ್ಟಿ ಅಂತ. ಸಿದ್ದರಾಮಯ್ಯ ಅಂತ ಯಾಕೆ ಹೇಳಲಿಲ್ಲ? ಹೇಳ್ಬೇಕಾಯ್ತಲ್ಲ ಡಿ ಕೆ ಶಿವಕುಮಾರ್ ಅವರು, ಇದುವರೆಗೂ ಹೇಳಿಲ್ಲಲ್ಲ. ಮತ್ತು ನಾನು ಆಗಲ್ಲ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರೇ 5 ವರ್ಷ ಅಂತ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿ, ಒಂದು ಮಾತು ಹೇಳಿ, ನಾವು ಪ್ರಶ್ನೆನೇ ಮಾಡಲ್ಲ. ಇವತ್ತಿಂದ ಈ ಕ್ಷಣದಿಂದ ಡಿ ಕೆ ಶಿವಕುಮಾರ್ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿ, ಖರ್ಗೆ ಅವರು ಹೇಳಿ, ರಾಹುಲ್ ಗಾಂಧಿ ಹೇಳಿ, ಯಾರು ಹೇಳಲ್ಲ. ಸಿದ್ದರಾಮಯ್ಯ ಒಬ್ಬರು ಮಾತ್ರ ಎಲ್ಲೋದ್ರು ನಾನೇ ಅವ್ರನ್ನ ಅವರೇ ಹೇಳ್ಕೊಂತ ಇದ್ದಾರೆ. ನಾನೇ ಹೇಳಬೇಕಾಗಿರೋರು ಯಾರು? ಕಾಂಗ್ರೆಸ್ ಅಧ್ಯಕ್ಷರು ಹೇಳಬೇಕು. ಎಲ್ಲಾದರೂ ಹೇಳಿದಾರಾ? ಆಯಿತು, ಒಪ್ಕೊಳ್ಳೋಣ ಸರ್. ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳು ಇದ್ದಾವೆ. ಆಡಳಿತ ಪಕ್ಷದಲ್ಲಿ ಸರ್ಕಾರದ ಮೇಲೆ ಅದರ ಇಂಪ್ಯಾಕ್ಟ್ ಏನಾಗಿದೆ ಹೇಳಿ ನೀವು? ಗ್ಯಾರಂಟಿ ಯೋಜನೆಗಳು ಚೆಂದಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ, ಆಡಳಿತ ನಡ್ಕೊಂಡು ಹೋಗ್ತಿದೆ. ಹೌದು, ಅವ್ರವ್ರ ಮಧ್ಯದಲ್ಲಿ ಒಂದೇನೋ ನಾಯಕತ್ವ ಬದಲಾವಣೆ ಗೊಂದಲಗಳಿದ್ದಾವಪ್ಪ. ಆಡಳಿತಕ್ಕೆ ಏನು ಸಮಸ್ಯೆ ಆಗಿದೆ? ಆಡಳಿತನ ಇದ್ದರೆ ತಾನೇ ನೀವು ಆಡಳಿತ ಅಂತ ಹೇಳಬೇಕು. ಯಾಕೆ? ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು, ಬೆಂಗಳೂರಲ್ಲಿ ಗುಂಡಿಮಯ, ಕೈಗಾರಿಕೆಗಳೆಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಏನು ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ, ನೀವು ಆಡಳಿತ ಇದೆ ಅಂತ ಹೇಳ್ತಾ ಇರ್ತೀರಲ್ಲ. ಕಳ್ತನ ಮಾಡೋರು ಕಳ್ಳರು ಮಾಡ್ತಾಯಿದ್ರು ಇಷ್ಟಿನಿಂದ. ಈ ಸರ್ಕಾರ ಬಂದ ಮೇಲೆ ಪೊಲೀಸರೇ ಕಳ್ಳರ ರೋಲು ಮಾಡ್ತಾ ಇದ್ದಾರೆ. ಈಗ ಕಳ್ಳ ಬೇರೆ, ಪೊಲೀಸ್ ಬೇರೆ, 2 ರೋಲು, 2 ಆ್ಯಕ್ಟಿಂಗ್ ಇರಬೇಕಾಯ್ತು. ಹೀರೋ ಬೇರೆ, ವಿಲನ್ನು, ಎರಡೂ ಒಬ್ಬರೇ ಮಾಡ್ತಾವನೀಗ.
ಪೊಲೀಸರೇ ಕಳ್ಳರೂ ಆ್ಯಕ್ಟಿಂಗ್ ಮಾಡ್ತಾವ್ರೆ, ಪೊಲೀಸರು ಆ್ಯಕ್ಟಿಂಗ್ ಮಾಡ್ತಾವ್ರೆ. ಇದನ್ನು ಸರ್ಕಾರ ಅಂತೀರಾ? ಸರ್ಕಾರ ಅಂತ ಹೇಳ್ತೀರ ಹೇಳಿ. ಆಯ್ತು, ಬೆಳಗ್ಗೆ ಆಯಿತು, ಜೈಲುಗಳಲ್ಲಿ ನೀವು ಬಾರ್ನ ಓಪನ್ ಮಾಡ್ತೀರಲ್ಲ, ಯಾವ ನಿಮ್ಮ ಇದರಲ್ಲಿದೆ? ಜೈಲಿನ ಒಂದು ಕೈಪಿಡಿ ಇದೆಯಲ್ಲ, ನೆನ್ನೆ ತರಿಸಿ ನನ್ನ ಹತ್ರ ಇದೆ ಕೈಪಿಡಿನ, ಓದ್ದೆ ನಾನು ಪೂರ್ತಿ. ಯಾವ ಕೈಪಿಡಿಯಲ್ಲಿದೆ ಬಾರ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು? ನೆನ್ನೆ ನೋಡಿದೆ ನಾನು ಒಂದು ಇದರಲ್ಲಿ ಫ್ಯಾಕ್ಟ್ರಿನೇ ಮಾಡಿಬಿಟ್ಟಿದ್ದಾರಂತೆ, ಲಿಕ್ಕರ್ ಫ್ಯಾಕ್ಟ್ರಿ, ವೈನ್ ಫ್ಯಾಕ್ಟ್ರಿ ಮಾಡಿಬಿಟ್ಟಿದ್ದಾರಂತೆ. ವೈನ್ ತಯಾರು ಮಾಡೋದು ಹೆಂಗೆ ಅಂತೇಳಿ ಅದು ಯೂಟ್ಯೂಬಲ್ಲೋ ಏನೋ ತಗೊಂಡು ಅವಾಗ ಮಾಡ್ತಾ ಇದ್ದಾರಂತೆ, ಸಪ್ಲೈ ಮಾಡ್ತಾ ಇದ್ದಾರೆ. ಮೊಬೈಲ್ ಹೆಂಗೆ ಬರ್ತೈತೆ? ಟೆರರಿಸ್ಟ್ ಕೈಲಿ ಮೊಬೈಲ್ ಹೆಂಗೆ ಬರ್ತೈತೆ? ಜಾಮರ್ಗಳು ಇದೆಯಲ್ಲ, ಇಡೀ ನೀವು ಪರಪ್ಪನಗರ ಸುತ್ತು 2 ಕಿಲೋಮೀಟರ್ ಜಾಮರ್ ಬರಲ್ಲ ಅಂತ ನಾಗರಿಕರು ಗಲಾಟೆ ಮಾಡ್ತಾರೆ. ಬಟ್ ಒಳಗಡೆ ಹೋರಾಟ ನಡೀತಾ ಇದೆ, ಒಳಗಡೆ ಜಾಮರ್ ವರ್ಕ್ ಆಗ್ತೈತೆ. ಈ ಸರ್ಕಾರ ಬದುಕಿದ್ರೆ, ನಡೀತಾ ಇದ್ರೆ, ಸತ್ತೋಗಿದೆ ರೀ. ಕಿತ್ತಾಡ್ತಾ ಇರೋದು ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ. ಸತ್ತಿರೋ ಅಂಥ ಕಾಂಗ್ರೆಸ್ಸಿನ ಹೆಣನ ಮುಂದೆ ಬರೋರು ಯಾರು, ಹಿಂದೆ ಬರೋರು ಯಾರು, ಅಷ್ಟೇ ತೀರ್ಮಾನ. ಈಗ ಡಿ ಕೆ ಶಿವಕುಮಾರ್ ಹಿಂದೆ ಇದ್ದಾರೆ, ಸ್ವಲ್ಪ ಮುಂದೆ ಬಂದರೆ ನಾನು ಎಲ್ಲರಿಗೂ ಕಾಣಿಸ್ತೀನಿ ಅಂಥೇಳಿ ಮುಂದೆ ಬರೋ ಪ್ರಯತ್ನ ಅಷ್ಟೇ. ಅಷ್ಟು ಬಿಟ್ಟು ಸರ್ಕಾರ ಎಂದೋ ಸತ್ತೋಗ್ಬಿಟ್ಟಿದೆ ಜನರ ಪಾಲಿಗೆ. 2013ರಿಂದ 2018 ತನಕದ ಕಾಂಗ್ರೆಸ್ ಸರ್ಕಾರವನ್ನು ನೋಡಿದ್ರಿ. ಆ ಟೈಮ್ನಲ್ಲಿ ನಿಮ್ಗೆ ಹೋರಾಟ ಮಾಡೋದಕ್ಕೊಂದು ಸ್ವಲ್ಪ ವಿಷಯಗಳು ಕಡಿಮೆ ಇದ್ದು, ಈ ಸಲ ತುಂಬ ಜಾಸ್ತಿ ಇದ್ದಾವೆ ಅಂತ ಅನ್ನಿಸ್ತಿದ್ಯಾ? ಜಾಸ್ತಿ ಇದೆಯಂತಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ತುಂಬ ಜಾಮ್ ಆಗೋಗ್ಬಿಟ್ಟಿದೆ. ಪ್ರತಿದಿನವೂ ಕೂಡ ಕಾಂಗ್ರೆಸ್ಸಿನ ಒಂದಲ್ಲ ಒಂದು ಉಳುಕುಳು ಬರ್ತಾನೆ ಇದೆ. ಇವತ್ತು ನೋಟಿಸ್ ಕೊಟ್ಟಿದ್ದಾರೆ, ಮಂಗಳೂರಲ್ಲಿ ಡಿ ಕೆ ಅಂತ ಕೂಗಿದ್ದಾರೆ, ಮುಖ್ಯಮಂತ್ರಿ ಡಿ ಕೆ ಆಗಬೇಕು ಅಂತ ಕೂಗಿದ್ದಾರೆ. ಅವ್ರಿಗೆಲ್ಲ ನೋಟಿಸ್ ಸರ್ವ್ ಮಾಡಿದ್ದಾರೆ. ನಾವು ಸರ್ವ್ ಮಾಡಿರೋದು ಕಾಂಗ್ರೆಸ್ ಪಾರ್ಟಿ. ಯಾಕೆ ಮಾಡಬೇಕಾಗಿತ್ತು? ಮೊನ್ನೆ ಮಂಗಳೂರಲ್ಲಿ ಅಹಿಂದ ಸಭೆ ಆಗಿದೆ, ನಮ್ಮನ್ನು ಯಾರು ಕರೆದೇ ಇಲ್ಲ ಅಹಿಂದದವ್ರನ್ನ ಅಂತೇಳಿ ಅಲ್ಲಿ ದೊಡ್ಡ ಗಲಾಟೆ ಆಗಿದೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಪಾರ್ಟಿಯವ್ರದ್ದು. ಇದೆಲ್ಲ ನಾವು ಸೃಷ್ಟಿ ಮಾಡಿಲ್ಲ. ಒಂದು ಕಡೆ ಪಾರ್ಟಿಯಲ್ಲಿ ಗೊಂದಲ ಇದೆ, ಸರ್ಕಾರದಲ್ಲಾದರೂ ಗೊಂದಲ ಇರಬಾರ್ದಾಯಿತು, ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಯಿತು. ಮಂತ್ರಿಗಳು ಡಿವೈಡ್ ಆಗಿದ್ದಾರೆ, MLAಗಳು ಡಿವೈಡ್ ಆಗಿದ್ದಾರೆ. ಅಂದರೆ ಇಡೀ ಸರ್ಕಾರ ಒಂಥರ ಗೊಂದಲ, ನಾಯಕತ್ವ ಇಲ್ಲದೆ ಇರತಕ್ಕಂಥ ವಿಧಾನಸಭಾ ಅಧಿವೇಶನದಲ್ಲಿ ಒಗ್ಗಟ್ಟಿಲ್ಲದೆ ಇರತಕ್ಕಂಥ ವಿಧಾನಸಭಾ ಅಧಿವೇಶನವನ್ನು ನಾವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ, ಸರ್ಕಾರದಲ್ಲಿ ಒಗ್ಗಟ್ಟಿರುವಂಥ BJP ಮತ್ತು JDSನ ಹೋರಾಟವನ್ನು ನೋಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮಲ್ಲಿ ಒಗ್ಗಟ್ಟಿದೆ ಅಂತ ಹೇಳ್ಬಿಡಿ. BJP JDS ಒಗ್ಗಟ್ಟಿದೆ. BJP JDS ಒಗ್ಗಟ್ಟಿದೆ. BJP ಒಳಗಿನ ಬಿಕ್ಕಟ್ಟು, JDS ಒಳಗಿನ ಬಿಕ್ಕಟ್ಟು. ಓಕೆ, ಅದ್ರ ಬಗ್ಗೆ JDSನವ್ರ ಜೊತೆಗೆ ಮಾತಾಡೋಣ. BJP ಒಳಗಿನ ಬಿಕ್ಕಟ್ಟು, ಎರಡೂ ಪಾರ್ಟಿಯ ಹೋರಾಟ ನಾನು ಹೇಳಿದ್ದು, ಎರಡೂ ಪಾರ್ಟಿಯ ಹೋರಾಟನ ನಾನು ಹೇಳಿದ್ದೀನಿ. BJP JDS. ಓಕೆ, BJPದೇ ಇಂಡಿವಿಜುವಲ್ ಬಂದರೆ ಮಾತಾಡ್ತೀನಿ. ಈಗ ನಾವು BJP ಮತ್ತು JDS ಹೋರಾಟ ವಿಧಾನಸಭೆಯಲ್ಲಿ ನಾವು ಮಾಡ್ತೀರಿ. ಅದಕ್ಕೋಸ್ಕರ ಸಮನ್ವಯ ಸಭೆನೂ ಮಾಡಿದಿರಿ, ಹೋರಾಟವನ್ನು ಫಿಕ್ಸ್ ಮಾಡಿದ್ದೀರಿ. ನಿಮ್ಮ ಹೋರಾಟಗಳ ಲಾಜಿಕಲ್ ಎಂಡಿಗೆ ಹೋಗ್ತಿಲ್ಲ. ಯಾವುದು ಹೋಗಿಲ್ಲ. ಮೂಢ ಹಗರಣದಲ್ಲಿ 14 ಸೈಟು ಹೆಂಗೆ ವಾಪಸ್ ಕೊಟ್ಟರು? ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಕೊಡಲಿಲ್ಲ ಅಂದರೆ ಕೋರ್ಟ್ಗೆ ಹೋರಾಟ ಇನ್ನೂ ನಡೀತಾ ಇದೆ ಅಲ್ಲ, ಇನ್ನೂ ತನಿಖೆ ನಡೀತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟನಲ್ಲ, ಜೈಲಿಗೆ ಹೋದ್ನಲ್ಲ, ನಮ್ಮ ಹೋರಾಟದ ಫಲದಿಂದ ತಾನೇ ಹೋಗಿರೋದು. ಇವೆಲ್ಲ ತಾರ್ಕಿಕ ಅಂತ್ಯ ಮಾಡಿಲ್ಲ ಅಂದಿದ್ರೆ ರಾಜೀನಾಮೆ ಯಾರು ಕೊಡ್ತಾ ಇದ್ರು? ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬೇಕು ಅನ್ನೋ ಲೆವೆಲಿನ ತನಕ ಆಗ್ರಹ ವ್ಯಕ್ತಪಡಿಸಿದ್ರಿ ಮೂಡಾ ಕೇಸ್ನಲ್ಲಿ. ನೋಡಿ, ಕಾಂಗ್ರೆಸ್ ಸಿದ್ದರಾಮಯ್ಯವ್ರು ಸೇಫ್ ಆದರು. ಈಗ ನಾಗೇಂದ್ರ ಅವ್ರು ಇನ್ನೇನು ಕ್ಯಾಬಿನೆಟ್ ರೀಶಫಲ್ ಆದರೂ ವಾಪಸ್ ತಗೊಳ್ತೀವಿ ಅವ್ರನ್ನ ಅಂತ ಬಹುಶಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಅನ್ಸುತ್ತೆ. ನೋಡಿ, ಒಂದು ರೀತಿ ಮಾನ್ಗೆಟ್ಟಂತ ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ನಮ್ಮ ಪಾರ್ಟಿಯಲ್ಲಿ ಆದರೆ ಏನಾನೋ ಒಂದು ತನಿಖೆ, CBI ತನಿಖೆ ಅಂದರೆ ಇಮಿಡಿಯೇಟ್ ರಿಸೈನ್ ಮಾಡು ಅಂತಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಆ ಸಿಸ್ಟಮೇ ಇಲ್ಲ. ನೀನು CBI ಎಲ್ಲ ED ಎಲ್ಲ ಯಾವ ತನಿಖೆ ಆದ್ರೂ ಕೂಡ ಅವರಲ್ಲಿ ಏನು ಕೇರೆ ಮಾಡಲ್ಲ. ಯಾರು ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಮಾಡಲ್ಲ. ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇರೋ ತನಕ ನಿಮ್ಮವ್ರ ಮೇಲೆ ಏನು CBI ED ಅವರೆಲ್ಲ ಬರಲ್ಲ ಬಿಡಿ. ಯಾಕಿಂದೆ ಕಾಂಗ್ರೆಸ್ ಇದ್ರಲ್ಲ. ಅಲ್ಲ, ಈ ದೇಶನ 75 ವರ್ಷದ ಮೇಲೆ ಆಯ್ತಲ್ಲ ಸ್ವಾತಂತ್ರ್ಯ ಬಂದು. BJP ಎಷ್ಟು ವರ್ಷ ಇದೆ? 15 ವರ್ಷ, 20 ವರ್ಷ. ಇನ್ನು ಉಳಿದ 60 ವರ್ಷ ನೀವೇ ರೂಲ್ ಮಾಡಿದ್ರಲ್ಲ. ಆವಾಗ CBIನ ನೀವು ಭಾಳ ಚೆಂದಾಗಿ ನಡೆಸ್ಕೊಂಡಿದ್ದೀರಾ. EDನ ಏನು ವಿರೋಧ ಪಕ್ಷದ ಮನೇಲಿ ಕೂತಿರ್ಸಿದ್ದೀರ ನೀವು? ಅವಾಗ ಯಾರ್ಯಾರನ್ನ ಜೈಲಿಗೆ ಹಾಕಿದ್ರಿ? ಅದನ್ನು ಹೇಳ್ಬೇಕಲ್ಲ ನೀವು. ನೀವು ಸತ್ಯ ಹರಿಶ್ಚಂದ್ರಾಗಿ ನಾವು ED CBI ಎಲ್ಲವನ್ನ ಹಿಂಗೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಎಷ್ಟು ಸರ್ಕಾರನ ವಜಾ ಮಾಡಿದ್ದಾರೆ? ಮೋದಿಯವರು ಎಷ್ಟು ಸರ್ಕಾರನ ವಜಾ ಮಾಡಿದ್ದಾರೆ? ಓಕೆ, ಸಂವಿಧಾನ ಪುಸ್ತಕ ಇಟ್ಕೊಂಡು ಏನು
ನೋಡಿದ್ದೆ, ಓದಿದ್ದೆ. ಎಷ್ಟು ವಜಾ ಮಾಡಿದ್ದೀರಾ? ಇಂದಿರಾ ಗಾಂಧಿಯವರು, ನೆಹರು ಅವರು, ಎಲ್ಲ ಸರ್ಕಾರನ, ವಿರೋಧ ಪಕ್ಷದ ಎಲ್ಲ ಸರ್ಕಾರನ ವಜಾ ಮಾಡಿದ್ರಲ್ಲ. ಮೋದಿಯವರು ಯಾವ ಸರ್ಕಾರ ವಜಾ ಮಾಡೋರು ಹೇಳಿ ತೋರಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.